नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्ब विपरीतमतिप्रभूतवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। इत्युग्यजुस्सामाथर्वपञ्चरात्रेतिहासतः पुराणेभ्यस्तथान्येभ्यः शास्त्रेभ्यो निर्णयः कृतः। विष्णुवाज्ञयैव विदुषा तत्प्रसादबलोन्नतेः आनन्दतीर्थमुनिना पूर्णप्रज्ञाभिधायुजा। तात्पर्यं शास्त्राणां सर्वेषामुत्तमं मया प्रोक्तम् प्राप्यानुज्ञां विष्णोरेतन् एतज्ज्ञात्वैव विष्णुराप्योऽसौ। ಆಚಾರ್ಯ ಇವತ್ತು ಬುಧವಾರ ಸರ್. ಅದೇ ಒಂದು ದಿವಸ ಸೋಮವಾರ ಆಗ್ಲಿಲ್ಲ, ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡೋಣ ಅನ್ಕೊಂಡು. ಸರಿ ಸರಿ. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ, ಪಂಚರಾತ್ರ, ಇತಿಹಾಸ, ಪುರಾಣೇಭ್ಯ ಹೀಗೆ ಸಮಗ್ರ ಶಾಸ್ತ್ರಗಳಿಂದಲೂ ಕೂಡ ಏನು ನಿರ್ಣಯ ಹೊರಟಿದೆಯೋ ಅದನ್ನೇ ನಾನು ಒಂದು ಕಡೆ ಸೇರಿಸಿ ಸುಲಭವಾಗಿ ತಿಳ್ಕೊಳ್ಳಿ ಅನ್ನುವ ದೃಷ್ಟಿಯಿಂದ ಸಂಗ್ರಹ ಮಾಡಿ ಇಟ್ಟಿದ್ದೇನೆ. ವಿಷ್ಣುವಾಜ್ಞೆಯೈವ, ನಾರಾಯಣನ ಆಜ್ಞಾಬಲದಿಂದಲೇನೆ, ಅವನದ್ದೇ ಅನುಗ್ರಹದ ದೃಷ್ಟಿಯಿಂದಲೇನೆ, ಪ್ರಸಾದ ಬಲೋನ್ನತೆ, ಅವನ ಪ್ರಸಾದದ ಬಲದ ಎತ್ತರಿಕೆಯಿಂದಲೇನೆ ಈ ಆನಂದ ತೀರ್ಥ ಮುನಿ ಎನ್ನುವಂತಹ ಇನ್ನೊಂದು ಹೆಸರಿನಿಂದ ಪೂರ್ಣಪ್ರಜ್ಞಾ ಅಂತ ಕರೆಸಿಕೊಳ್ಳುವ ನಾನು ನಿಮ್ಮ ಮುಂದೆ ಬಿಚ್ಚಿ ಇಟ್ಟಿದ್ದೇನೆ. ಶಾಸ್ತ್ರಾಣಾಂ ಸರ್ವೇಷಾಂ ತಾತ್ಪರ್ಯಂ, ಸರ್ವೇಷಾಂ ಶಾಸ್ತ್ರಾಣಾಂ ಎಲ್ಲ ಶಾಸ್ತ್ರಗಳ ಸಂಗ್ರಹವನ್ನು ಮಯಾ ಉತ್ತಮಂ ಪ್ರೋಕ್ತಂ, ನಾನು ಇದನ್ನ ಸಂಗ್ರಹಿಸಿ ಇಟ್ಟಿದ್ದೇನೆ. ವಿಷ್ಣು ವಿಷ್ಣೋರೇತ ಜ್ಞಾತ್ವೈವ ವಿಷ್ಣುರಾಪ್ಯೋಸೌ. ಈ ಶಾಸ್ತ್ರವನ್ನ ತಿಳಿದೇ ನಾರಾಯಣನನ್ನ ಸರಿಯಾಗಿ ಪಡೆಯುವುದು ಸಾಧ್ಯವಾಗುತ್ತೆ. ವಿಷ್ಣೋ ಅನುಜ್ಞಾಂ ಪ್ರಾಪ್ಯ, ನಾರಾಯಣನ ಅನುಗ್ರಹವನ್ನ ಆಜ್ಞೆಯನ್ನ ಸಂಪಾದಿಸಿಯೇ ಈ ಶಾಸ್ತ್ರಗಳನ್ನ ದೊರಕಿಸಿಕೊಟ್ಟದ್ದು. ಇದರಿಂದಲೇನೆ ಇದನ್ ಜ್ಞಾತ್ವೈವ, ನಾರಾಯಣನನ್ನ ಸರಿಯಾಗಿ ತಿಳಿಯಬೇಕು ಅಂತ ಬಯಕೆ ಇದ್ರೆ ಅಸೌ ಒಬ್ಬ ಸಾಧಕ ವಿಷ್ಣು ಆಪ್ಯ ಅನೇನೈವ, ಈ ಶಾಸ್ತ್ರದ ಸರಿಯಾದ ತಿಳುವಳಿಕೆಯಿಂದಲೇನೆ ಅವನು ನಾರಾಯಣನನ್ನ ಹೊಂದಬಹುದು ಹೊರತು ಸುಮ್ಮನೆ ನಂಗೆ ಕೃಷ್ಣ ಇಷ್ಟ, ನಂಗೆ ನಾರಾಯಣ ಇಷ್ಟ, ನಂಗೆ ವರಾಹ ಇಷ್ಟ, ನನಗೆ ನರಸಿಂಹ ಇಷ್ಟ, ಅಥವಾ ಇನ್ಯಾವ್ದ್ಯಾವ್ದೋ ದೇವತೆಗಳ ಇಷ್ಟ ಕಷ್ಟಗಳನ್ನ ತಲೆ ಮೇಲೆ ಕಟ್ಟಿಕೊಂಡ್ರೆ ದಾರಿಗೆ ಯಾವತ್ತೋ ಒಂದು ದಿವಸ ಪೂರಕವಾದೀತು ಹೊರತು ಕೇವಲ ಇಷ್ಟದ ಬಲದಿಂದ ನಮಗೆ ಭಗವಂತನ ಪ್ರಾಪ್ತಿ ಆಗುವುದು ಸಾಧ್ಯ ಇಲ್ಲ. ಅದರ ಜೊತೆಗೇನೆ ಅವನ ಸೃಷ್ಟಿಯ ವೈಶಿಷ್ಟ್ಯ ಏನು, ಅವನು ಏನೆಲ್ಲ ರೂಪಗಳಿಂದ ಬಂದಿದ್ದಾನೆ, ಏನೆಲ್ಲ ಸೃಷ್ಟಿಸಿದ್ದಾನೆ, ಹೇಗೆಲ್ಲ ಸೃಷ್ಟಿಸಿದ್ದಾನೆ, ಸೃಷ್ಟಿಸಿದ ವಸ್ತುಗಳಲ್ಲಿರುವ ಏರಿಳಿತಗಳು ಅದು ಅವನಿಂದಲೇ ಪ್ರಾಮಾಣಿಕವಾಗಿ ಸೃಷ್ಟವಾದದ್ದು ಅಂತನ್ನುವಾಗಲೇ ಅವನ ಬಗ್ಗೆ ಹೆಚ್ಚು ಹೆಚ್ಚು ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಭಕ್ತಿ ಹೆಚ್ಚುತ್ತೆ. ಆ ಭಕ್ತಿಯಿಂದ ಲೋಕದ ಮೇಲೆ ವೈರಾಗ್ಯ ಕೇವಲ ಕಷ್ಟದಿಂದ ಬಂದಿದ್ರೆ ಅದು 4 ದಿವಸ ಆದ್ಮೇಲೆ ಅದು ಮರ್ತು ಹೋದ್ರೆ ಆಮೇಲೆ ಹೊರಟೋಗುತ್ತೆ. ನಮ್ಗೆ ಯಾವ್ದೋ ಒಂದು ದುರ್ಘಟನೆ ನಡೆಯಿತು, ಆದ್ರಿಂದಾಗಿ ನಂಗೆ ಸಂಸಾರ ಇಷ್ಟ ಇಲ್ಲ, ನಮ್ಗೆ ಯಾವ್ದೋ ಜೀವನದಲ್ಲಿ ಒಂದು ಕಷ್ಟ ಬಂತು, ದುಡ್ಡಿನಿಂದ ಏನು ಅಳಿಲಿಕ್ಕಾಗುದಿಲ್ಲ ಅನ್ನೋ ಅಷ್ಟೇ ಕಾರಣದಿಂದ ನಾವು ಶಾಸ್ತ್ರವನ್ನ ಪ್ರೀತಿಸ್ತಾ ಇದ್ದೇವೆ, ಅಥವಾ ನಮಗೊಂದು ಇಲ್ಲಿ ನೆಮ್ಮದಿ ಸಿಗುತ್ತೆ ಅಷ್ಟೇ ಕಾರಣಕ್ಕೆ ನಾನು ಶಾಸ್ತ್ರಕ್ಕೆ ಇಳಿದಿದ್ದೇನೆ. ಇದು ಒಳ್ಳೆ ಗುಣ.
ಇದು ಬೇಕು. ಆದ್ರೆ ಇಷ್ಟರಿಂದಲೇನೆ ತತ್ವಜ್ಞಾನ ಆಗುತ್ತೆ, ಇಷ್ಟರಿಂದಲೇ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತ ತಿಳಿಯುವುದು ಮೂರ್ಖತನ ಆಗುತ್ತೆ. ಅಥವಾ ನಾನು ತುಂಬಾ ದೊಡ್ಡ ಆಚಾರ್ಯ ನೆನೆಸಿದ್ದೇನೆ ಸಮಾಜದಲ್ಲಿ, ನಂಗೆ ಇದೆಲ್ಲ ಗೊತ್ತಿರ್ಬೇಕೋ ಗೊತ್ತಿರಬಾರ್ದೋ ಬೇಡ. ಅಥವಾ ನಾನೊಂದು ದೇವಸ್ಥಾನ ಕಟ್ಟಿಸಿದ್ದೇನೆ, ನಾನು ತುಂಬಾ ಭಗವಂತನನ್ನ ಪ್ರೀತಿಸ್ತೇನೆ, ಅಥವಾ ನಾನು ಈ ಲೋಕದಲ್ಲಿ ಸಮಾಜ ಕಾರ್ಯಕರ್ತನಾಗಿದ್ದೇನೆ, ನನ್ನ ವರ್ಕ್ ಅನ್ನ ನಾನು ತುಂಬಾ ಕಾಯಕವೇ ಕೈಲಾಸ ಅಂತ ಪ್ರೀತಿಸಿ ಮಾಡ್ತಾ ಇದ್ದೇನೆ, ಅದು ಒಳ್ಳೇದೇ. ದೇವಸ್ಥಾನ ಕಟ್ಟಿಸುವುದಿರ್ಬಹುದು, ಶಾಸ್ತ್ರಗಳನ್ನ ಓದುವುದಿರಬಹುದು, ತುಂಬಾ ದೊಡ್ಡ ಜಪ ಅನುಷ್ಠಾನಗಳನ್ನ ನಡೆಸುವುದಿರ್ಬಹುದು. ಕೇವಲ ಇಷ್ಟರಿಂದಲೇನೆ ತತ್ವಜ್ಞಾನ ಬರುವುದು ಸಾಧ್ಯ ಇಲ್ಲ. ಇದರಿಂದ ಭಗವಂತನ ಅನುಗ್ರಹ ಆಗಿ ಮತ್ತಷ್ಟು ದೊಡ್ಡವರ ಸಂಘ ಆಗಿ ಗುರುಗಳ ಪ್ರೀತಿಯನ್ನ ಸಂಪಾದಿಸುವುದಕ್ಕೆ ಅನುಕೂಲ ಆಗಿ ಶಾಸ್ತ್ರಗಳನ್ನ ತಿಳಿದು ಭಗವಂತನ ಎಲ್ಲ ಅವತಾರಗಳು, ಅವನ ಕಾರ್ಯಕ್ಷೇತ್ರಗಳು, ಅವನು ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುಗಳ ಒಳಗೆ ನೆಲೆಸಿ ಆಯಾ ಪ್ರಕೃತಿಗೆ ಅನುಗುಣವಾಗಿ, ಕರ್ಮಕ್ಕನುಗುಣವಾಗಿ, ಯೋಗ್ಯತಾನುಗುಣವಾಗಿ, ಕಾಲಾನುಗುಣವಾಗಿ ಕಾರ್ಯವನ್ನ ಹೇಗೆ ನಡೆಸ್ತಾನೆ ಅಂತ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ತಿಳಿದು ಅವನನ್ನ ಪ್ರೀತಿಸುವ ಎಕ್ಸಿಸ್ಟೆನ್ಸ್, ಪ್ರತಿ ಕ್ಷಣದಲ್ಲೂ ನಾನಿದ್ದೇನೆ, ಅವನ ಜೊತೆಗಿದ್ದೇನೆ, ಈ ಎಚ್ಚರ ಇದ್ರೇನೆ ನಮಗೆ ಶಾಸ್ತ್ರಜ್ಞಾನ ಪೂರ್ಣವಾಗುವುದು ಸಾಧ್ಯ ಆಗುತ್ತೆ. ಪ್ರತಿ ಕ್ಷಣದಲ್ಲೂ ನಾನು ನನ್ನ ಸ್ವಾಮಿಯಾದ, ನನ್ನ ಅಂತರ್ಯಾಮಿಯಾದ ಪರಮಾತ್ಮನ ಜೊತೆಗಿದ್ದು ಪಾಠ ಕೇಳ್ತಾ ಇದ್ದೇನೆ, ಊಟ ಮಾಡ್ತಾ ಇದ್ದೇನೆ, ನಿದ್ದೆ ಮಾಡ್ತಾ ಇದ್ದೇನೆ. ನಿದ್ದೆಗೆ ಹೋಗುವ ತನಕ ಆದ್ರೂ, ನಿದ್ದೆ ಆದ್ಮೇಲೆ ನಮ್ ಮರ್ತು ಹೋಗುತ್ತೆ, ಯಾಕಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ನಿದ್ದೆ ಅನ್ನೋದು ಮೈಲಿಗೆ ಯಾಕೆ ಅಂದ್ರೆ, ನಾವು ನಮ್ಮ ಕಂಟ್ರೋಲ್ ತಪ್ಪಿ ಹೋಗಿ ನಾವು ನಮ್ಮ ದೇಹದ ಮೇಲಿನ ನಿಜವಾದ ಎಚ್ಚರವನ್ನ ಕಳ್ಕೊಂಡದ್ರಿಂದಾಗಿ ಮೈಲಿಗೆ. ದೇವರ ಮರೆವು ಅನ್ನೋದು ಮೈಲಿಗೆ, ದೇವರ ಎಚ್ಚರ ಅನ್ನೋದು ಮಡಿ. ದೇವರನ್ನ ನೆನಪಿಸಿಕೊಂಡ ತಕ್ಷಣವೇ ಮೈಲಿಗೆ ಹೋಗುತ್ತೆ. ಯಾಕೆ ಅಂದ್ರೆ ಇಡೀ ದೇಹದ ಪ್ರತಿಯೊಂದು ಇಂದ್ರಿಯಗಳ ಕೆಲಸದಲ್ಲೂ ಅವನೇ ನಿಂತು ಕೆಲಸ ಮಾಡ್ತಾನೆ ಎನ್ನುವ ಎಚ್ಚರ ಬಂದ ತಕ್ಷಣ ಉಳಿದ ಎಲ್ಲ ಮೈಲಿಗೆಗಳು ದೂರ ಆಗುತ್ತೆ. ಹಾಗಾಗಿ ಹೊರಗಿನಿಂದ ಶುದ್ಧತೆ ಅನ್ನುವುದು ಒಂದು ನಮ್ಮ ಪರಿಸರದ ದೃಷ್ಟಿಯಿಂದ, ಪಕ್ಕದವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ. ಆದ್ರೆ ನಮ್ಮೊಳಗೆ ಇಷ್ಟು ಮಾಡಿಯೂ ಭಗವಂತನ ಎಚ್ಚರ ಬರ್ಲಿಲ್ಲ ಅಂದ್ರೆ ಆ ಯಾವ ಮಡಿಯೂ ಕೂಡ ಮೈಲಿಗೆ ಆಗುತ್ತೆ, ಮತ್ತೆ ಕ್ವಾರಂಟೈನಿಗೆ ಹಾಕ್ಬೇಕಾಗುತ್ತೆ ಅವನನ್ನ. ಮೈಲಿಗೆ ಅಂದ್ರೆ ಕ್ವಾರಂಟೈನು, ಮಡಿ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸು, ಇಷ್ಟೇ ಪದಗಳ ಆಚೀಚೆ ಆಗಿವೆ ಅಷ್ಟೇ, ಇನ್ನೇನು ಇಲ್ಲ. ನಮ್ಮ ಅಂತರಂಗದ ಶುದ್ಧತೆಯನ್ನ, ದೈಹಿಕ ಮಾತ್ರ ಅಲ್ಲದೆ ಮಾನಸಿಕ ಶುದ್ಧತೆಯನ್ನೂ ಇಟ್ಟುಕೊಂಡು ಶಾಸ್ತ್ರಕಾರರು ಇಂತಹ ಮಾತುಗಳನ್ನ ಆಡುತ್ತಾರೆ. ಹಾಗಾಗಿ ನಮ್ಮ ಬದುಕಿನ ಸತ್ಯಗಳನ್ನು ನಾವು ಅರಿತುಕೊಳ್ಳುವುದಕ್ಕೋಸ್ಕರ ಎಲ್ಲ ತರದ ಜೀವನದ ಅನಿವಾರ್ಯ ಘಟನೆಗಳನ್ನ ಎದುರಿಸಿಕೊಂಡೇ ಅದರ ಜೊತೆಗೆ ನಾವು ಇದ್ದು ನಮ್ಮೊಡನೆ ಪರಮಾತ್ಮನೂ ಇದ್ದಾನೆ ಎನ್ನುವ ಎಚ್ಚರದೊಂದಿಗೆ ಬದುಕುವುದೇ ಶಾಸ್ತ್ರದ ಪ್ರಯೋಜನ. ಶಾಸ್ತ್ರದ ಪ್ರಯೋಜನ ಅಂದ್ರೆ ನಮಗೆ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ ಅನ್ನೋದು ಗೊತ್ತಾದಾಗ ದೇವರನ್ನು ಬಿಟ್ಟು ಬದುಕ್ಲಿಕ್ಕಾಗುದಿಲ್ಲ. ಪ್ರತಿಯೊಂದು ಕಾಲದಲ್ಲೂ ಭಗವಂತ ಇದ್ದಾನೆ ಅಂತಂದಾಗ ದೇವರನ್ನ ಮರೆಯುವುದಕ್ಕೆ ಟೈಮ್ ಇಲ್ಲ. ಪ್ರತಿಯೊಂದು ದೇಶದಲ್ಲೂ ಭಗವಂತ ಇದ್ದಾನೆ ಎಂದಾಗ ನಾವು ಯಾವ ಪ್ಲೇಸ್ ನಿಂದಲೂ ಕೂಡ ದೇವರನ್ನ ದೂರ ಇಟ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲೋಕದ ಎಲ್ಲ ವ್ಯಕ್ತಿಗಳ ಜೊತೆಗೆ ಇದ್ದು ಅವನು ಅದರ ಅಂತರ್ಯಾಮಿಯಾಗಿ ಇರ್ತಾನೆ. ಅದರಿಂದಾಗಿ ನಾನು ಆ ವ್ಯಕ್ತಿಯ ಜೊತೆಗೇನೆ ಆ ಭಗವಂತನ ರೂಪದ ಜೊತೆಗೂ ಇದ್ದೇನೆ ಅನ್ನುವ ಎಚ್ಚರ ಇದ್ರೆ ಆವಾಗ ಬದುಕಿಗೊಂದು ಅರ್ಥ ಬರುತ್ತೆ. ಹಾಗಾಗಿ ಬಿ ವಿತ್ ಯುವರ್ ಸೆಲ್ಫ್ ಅನ್ನುವುದು ನಮಗೆ ಬಹಳ ಆಳವಾಗಿ ತಿಳಿಸುವುದಕ್ಕೋಸ್ಕರ ಈ ಶಾಸ್ತ್ರಜ್ಞಾನ ಬೇಕು. ಮುಂದೆ ಒಟ್ಟು ಹೀಗೆ ವಾಕ್ಯೋದ್ಧಾರದ ಮುಂದಿನ ಅಧ್ಯಾಯಕ್ಕೆ ನಾವು ಪ್ರವೇಶ ಮಾಡಬೇಕು. ಇಲ್ಲಿ ತನಕ ಹೇಳಿದ್ದು ಸರ್ವಶಾಸ್ತ್ರಗಳ ತಾತ್ಪರ್ಯ ಏನು. ಇತಿ ಶ್ರೀಮತ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಸರ್ವಶಾಸ್ತ್ರ ತಾತ್ಪರ್ಯ ನಿರ್ಣಯೋ ನಾಮ ಪ್ರಥಮೋಧ್ಯಾಯ. ಇಲ್ಲಿಗೆ 1ನೆಯ ಅಧ್ಯಾಯ ಮುಗಿತಾಯಗೊಂಡಿತು. 2ನೇ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಶಾಸ್ತ್ರದಲ್ಲಿ ಬಂದ ಅಪರೂಪದ ವಾಕ್ಯಗಳನ್ನ ಸಂಗ್ರಹಿಸಿ ಕೊಡ್ತಾ ಇದ್ದಾರೆ. ಉದ್ಧಾರ ಅಂದ್ರೆ ಹೆಕ್ಕಿ ಕೊಡುವುದು, ಎತ್ತಿ ಕೊಡುವುದು ಅಂತ ಅರ್ಥ. ನಮ್ಮನ್ನ ವಾಕ್ಯಗಳಿಂದ ಉದ್ಧರಿಸ್ತಾ ಇದ್ದಾರೆ, ನಮ್ಮನ್ನ ಎತ್ತಿ ಹಾಕ್ತಾ ಇದ್ದಾರೆ. ನಮ್ಮ ಬದುಕಿಗೆ ಸಮಾಧಾನಕ್ಕೆ ಬೇಕಾದ ಸಂದೇಹಗಳಿಗೆ ಉತ್ತರವಾಗಿ ಈ ಮಾತುಗಳೆಲ್ಲ ಸಿಗ್ತಾ ಹೋಗ್ತವೆ. ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋ ನಃ. ನಮ್ಮೆಲ್ಲರ ಯೋಚನೆಗೆ ದಕ್ಕದ ಅಚಿಂತ್ಯ
ಪೂರ್ಣ ಪ್ರಮಾಣದಲ್ಲಿ ದಕ್ಕುವುದಿಲ್ಲ ಅಂತ. ದಕ್ಕುವುದಿಲ್ಲ ಅಂದ್ರೆ ನಾವು ಪಾಠ ಕೇಳುದು ಯಾಕೆ? ಈಗ ನಮ್ಗೆ ಎಲ್ಲ ರೀತಿಯಿಂದಲೂ ಅವನು ಸಿಗ್ತಾನೆ ಅಂತ ಪೂರ್ಣವಾಗಿ ಅರ್ಥ ಆಯ್ತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲ ದೇವತೆಗಳಿಂದ ಸರ್ವ ದೇವೈಕ ವಂದ್ಯ, ಎಲ್ಲ ದೇವತೆಗಳೂ ಕೂಡ ಅವನನ್ನ ವಂದಿಸ್ತಾರೆ, ನಮಿಸ್ತಾರೆ. ಸರ್ವ ದೇವೈಕ ವಂದ್ಯ ಪರಮ ಗುರು, ಗುರುಗಳಿಗೂ ಗುರು. ಪರಮ ಗುರು ಅಂದ್ರೆ ಎಲ್ಲ ಗುರುಗಳಿಗೂ ಮೂಲ ಗುರುವಾಗಿ ಪರಮ ಗುರು. ಅಭೀಷ್ಟಾವಾಪ್ತಿದ, ಸಜ್ಜನರಿಗೆ ಸಜ್ಜನಾನಾಂ ಸಜ್ಜನರಿಗೆ ಬಯಸಿದ್ದನ್ನ ಈಯಬಲ್ಲ, ನೀಡಬಲ್ಲ ಅಂತಹ ತಾಕತ್ತುಳ್ಳ ಅಭೀಷ್ಟ ಅವಾಪ್ತಿದ, ಪೂರ್ಣ ಪ್ರಮಾಣದಲ್ಲಿ ಕೊಡುವ ಗುಣಗಳುಳ್ಳ. ನಿಖಿಲ ಗುಣಗಣಾರ್ಣ, ಅದು ಹೇಗ್ ಸಾಧ್ಯ ಆಯ್ತು ಅವನಿಗೆ? ಅಭೀಷ್ಟ ಅವಾಪ್ತಿದ, ಬಯಸಿದ್ದನ್ನು ನೀಡುವ ಶಕ್ತಿ ಎಲ್ಲಿಂದ ಬಂತು? ನಿಖಿಲ ಗುಣಗಣಾರ್ಣ, ಎಲ್ಲ ಬಗೆಯ ಗುಣಗಳ ಸಮೂಹಕ್ಕೆ ಸಮುದ್ರವೆಂಬಂತಿರುವ ನಿತ್ಯ ನಿರ್ಮುಕ್ತ ದೋಷ. ಅಲ್ಲ, ಯಾವಾಗ ಒಂದ್ ದಿವಸ ನಾಶ ಆಗಿಬಿಟ್ರೆ ಆ ಗುಣಗಳ ಕಡಲು, ಸಮುದ್ರವೇ ಬತ್ತಿ ಹೋದಂತಾದರೆ ಇಲ್ಲ. ನಿತ್ಯ ನಿರ್ಮುಕ್ತ ದೋಷ, ಎಂದೂ ಯಾವ ಹೊತ್ತಿಗೂ ಯಾವ ದೇಶದಲ್ಲೂ ಅವನಲ್ಲಿ ದೋಷಗಳು ಅಡರುವುದಿಲ್ಲ, ಯಾವುದೇ ಕೊರತೆ ಆತನನ್ನ ಕಾಡುವುದಿಲ್ಲ. ಸರಸಿಜ ನಯನಃ, ಅವನಿಗೆ ಕಾಣುತ್ತಾ ನಮ್ಮ ಕಷ್ಟಗಳೆಲ್ಲ? ಓ ಅಗಲವಾದ ಕಣ್ಣು, ಜಗತ್ತನ್ನೇ ವ್ಯಾಪಿಸಿಕೊಂಡು ನಿಂತ ಕಣ್ಣು. ಅಸೌ ಶ್ರೀಪತಿ, ರಮೆಯ ಅರಸನಾದ, ಸಂಪತ್ತಿಗೊಡೆಯನಾದ, ಮಾನದಃ, ನಮಗೆ ಜ್ಞಾನವನ್ನ ನೀಡುವ, ನಹ ಮಾನದಃ, ನಮ್ಮೆಲ್ಲರಿಗೂ ಕೂಡ ಪ್ರಜ್ಞೆಯನ್ನ ಕೊಡುವ, ಜ್ಞಾನವನ್ನ ನೀಡುವ. ಅಥವಾ ದುರುಳರಾಗಿದ್ರೆ ಮಾನಂ ದ್ಯತಿ, ದುಷ್ಟತನದ ಆಲೋಚನೆಗೋಸ್ಕರ ಶಾಸ್ತ್ರವನ್ನ ಬಳಸ್ತಾ ಇದ್ದಾನೆ ಅಂದ್ರೆ ಅವನ ಶಾಸ್ತ್ರದ ಅರಿವನ್ನ ನಾಶಪಡಿಸುವ. ಹರಿಹಿ, ಎಲ್ಲ ಪಾಪಗಳನ್ನ ಪರಿಹರಿಸುವ ನಾರಾಯಣ. ಅಸೌ ಜಯತಿ, ಎಲ್ಲರಿಗಿಂತ ಉತ್ಕೃಷ್ಟನೆನಿಸಿದ್ದಾನೆ, ಎಲ್ಲ ದೇವತೆಗಳಿಂತಲೂ ಕೂಡ ಮೀರಿ ನಿಂತಿದ್ದಾನೆ. ಉಕ್ತಃ ಪೂರ್ವೇಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯಃ ಪರೋ ದಿವ್ಯಃ, ಶ್ರೀಮದ್ಭಾರತ ವಾಕ್ಯಾನ್ಯೇತೈಃ ಏವ ಅಧ್ಯವಸ್ಯಂತೆ. ಹಿಂದಿನ ಅಧ್ಯಾಯದ ಮಾತುಗಳಲ್ಲಿ ಒಟ್ಟು ಶಾಸ್ತ್ರ ತಾತ್ಪರ್ಯ ಏನು ಅಂತ ಹೇಳಿದ್ದೆ. ಈ ವಿಷಯಕ್ಕಾಗಿ ಮಹಾಭಾರತದ ಮಾತುಗಳೂ ಕೂಡ ಇದೇ ಅಭಿಪ್ರಾಯದಲ್ಲಿದೆ ಅನ್ನೋದನ್ನು ಈಗ ಹೇಳ್ತಾ ಇದ್ದೇನೆ. ಅಂದ್ರೆ ಹಿಂದಿನ ನಿರ್ಧಾರಗಳೆಲ್ಲ ಸರಿನಾ? ನಿರ್ಣಯ ಅದನ್ನೇ ಹೇಗೆ ಕೊಟ್ರಿ? ಅನೇಕ ವಿಷಯಗಳನ್ನ ನಿರ್ಣಯಿಸಿದ್ರಿ. ಹೀಗಾಗುತ್ತೆ, ಹಾಗಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಇದಕ್ಕೆಲ್ಲಿದೆ ಅನ್ನುವುದನ್ನ ನಾನು ಇಲ್ಲಿ ಪ್ರಸ್ತುತಪಡಿಸುವುದಕ್ಕಾಗಿ ಈ ಅಧ್ಯಾಯವನ್ನ ಜೋಡಿಸಿಟ್ಟಿದ್ದೇನೆ. ವೇದಕ್ಕೆ ವಿರುದ್ಧವಾಗಿ ಏನಾದ್ರೂ ಹೇಳೋದಿದ್ರೆ ನಾವು ಅದನ್ನ ಸ್ವಲ್ಪ ಗಮನಿಸ್ಬೇಕಾಗುತ್ತೆ. ಯಾಕೆಂದ್ರೆ ವೇದ ಅನಾದಿ ನಿತ್ಯವಾದ ಋಷಿಗಳ ಸಾವಿರಾರು ಕೋಟಿ ವರ್ಷಗಳ ತಪಸ್ಸಿನ ಫಲ, ಮತ್ತದು ನಿತ್ಯ ನೈರಂತರ್ಯ ಹೊಂದಿರುವ ಶಬ್ದಶಾಸ್ತ್ರ. ಅದು ಪ್ರಪಂಚದ ಇರುವಿಕೆ ಮತ್ತು ಬರುವಿಕೆ ಈ ಎರಡಕ್ಕೂ ಮುನ್ನವೂ ಇದ್ದು ನಂತರವೂ ಇರುವಂತಹದ್ದು. ಆಚಾರ್ಯರು ಅನೇಕ ಗ್ರಂಥಗಳಲ್ಲಿರುವ ಶ್ಲೋಕಗಳನ್ನು ಇಲ್ಲಿ ಮುಂದೆ ವಿವರಿಸಿದ್ದಾರೆ. ಆದ್ರೆ ಇವತ್ತು ಹೆಚ್ಚಿನವು ನಮಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ಆದ್ರೆ ಆಚಾರ್ಯರದೊಂದು ವಿಶೇಷ ಏನು ಅಂದ್ರೆ, ಕಾಣುವ ಗ್ರಂಥದಿಂದ ಎರಡು ಮಾತು, ಕಾಣದ ಗ್ರಂಥಗಳಿಂದಲೂ ಎರಡು ಮಾತು. ಹೀಗೆ ಸ್ವಲ್ಪ ನಂಬಿಕೆ ಹುಟ್ಟುವಂತೆ, ಮತ್ತೆ ಅಷ್ಟರಿಂದಲೇ ನಾವು ಎಲ್ಲ ಗಳಿಸಿ ಆಯ್ತು ಅಂತ ಹಮ್ಮು ಬಾರದಂತೆ ವಾಕ್ಯಗಳನ್ನು ಜೋಡಿಸ್ತಾ ಹೋಗಿದ್ದಾರೆ. ಇಲ್ಲಿ ಹೀಗೆಲ್ಲ ಏಕೆ ಆಯ್ತು?
ಕೆಲವು ಸಿಗುದಿಲ್ಲ. ಯಾಕೆ? ಸಿಕ್ಕಿದ್ರು ಉಲ್ಟಾ ಪಲ್ಟಾ ಇರುತ್ತೆ. ಯಾಕೆ? ಸಿಕ್ಕಿದ್ರು ಅರ್ಥ ಆಗದೆ ಇರುವ ಹಾಗಿರುತ್ತೆ, ಸಿಕ್ಕಿದ್ರು ಹಿಂದೆ ಮುಂದೆ ಇರುತ್ತೆ, ಸಿಕ್ಕಿದ್ರು ಪಾಠ ಬೇರೆನೆ ಇರುತ್ತೆ, ಅರ್ಥವೇ ವ್ಯತ್ಯಾಸ ಆಗುವಂತೆ ಇರುತ್ತೆ. ಇದು ಒಂದು ಶಬ್ದ ಹಿಂದೆ ಮುಂದೆ ಅಥವಾ ಶಬ್ದ ಬೇರೆ ಇದ್ದದ್ರಿಂದ ಅಲ್ಲಿ ತನಕ ಹೇಳಿದ ವಾಕ್ಯಗಳಿಗೊಂದು ನಿರ್ಣಯ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಅಥವಾ ಅಧ್ಯಾಯಗಳೇ ಹಾರಿರುತ್ತೆ, ಎಲ್ಲೋ ಹೇಳಿರ್ತಾರೆ ಹೀಗಿದೆ ಅಂತ. ಕೇವಲ ನಮ್ಮ ಆಚಾರ್ಯರಲ್ಲದೆ ಬೇರೆ ಆಚಾರ್ಯರು ಕೂಡ ಇದರ ಬಗ್ಗೆ ಉಲ್ಲೇಖ ಕೊಟ್ಟಾಗಲೂ ಆ ವಾಕ್ಯ ಮರೆಯಾಗಿದೆ ಅಂತಂದ್ರೆ ಇದಕ್ಕೆಲ್ಲ ಏನು ಕಾರಣ ಅನ್ನುವುದನ್ನ ಆಚಾರ್ಯರು ಈ ಮುಂದಿನ ಪದ್ಯದಲ್ಲಿ ಹೇಳ್ತಾ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕೆಲವರು ಗ್ರಂಥಗಳನ್ನ ಪ್ರಕ್ಷಿಪಂತಿ, ಅದಕ್ಕೆ ಸೇರಿಸ್ತಾರೆ. ಅದಕ್ಕೆ ಪ್ರಕ್ಷಿಪ್ತ ಭಾಗ ಅಂತ ನಾವು ಪುಸ್ತಕಗಳಲ್ಲಿ ಕೆಲವೊಮ್ಮೆ ಇರುವುದನ್ನು ನೋಡ್ತೇವೆ. ಅವರಿಗೇನೋ ಒಂದು ವಿಷಯ ಹೇಳಬೇಕಿರುತ್ತೆ, ಆದ್ರೆ ಅವರು ಅದನ್ನ ಶಾಸ್ತ್ರದ ಮೂಲಕ ಹೇಳಲಿಕ್ಕೆ ಅವರಿಗೆ ಮಾತುಗಳಿರಲ್ಲ. ಅದಕ್ಕೋಸ್ಕರ ಶಾಸ್ತ್ರದ ಮಾತಿಲ್ಲ ಅಂತ ಹೇಳ್ಬಾರ್ದು ಯಾರು ಮುಂದೆ. ಅದಕ್ಕೋಸ್ಕರ ಅಂತಹದ್ದೇ ಒಂದು ಮಾತನ್ನ ಶಾಸ್ತ್ರದ ಮಾತಿನಲ್ಲಿ ಸೇರಿಸ್ಬಿಡುದು. ಇನ್ನು ಕ್ವಚಿತ್ ಅಂತರಿತಾನಪಿ, ತಮಗೆ ಹೇಳಬೇಕಾದ ಸಂಗತಿಗಳನ್ನ ಹೇಳಲಿಲ್ಲ, ಅದರಿಂದ ಸೇರಿಸುವುದು ಒಂದಾಯ್ತು. ತಮಗೆ ಬೇಡದ ಸಂಗತಿಗಳನ್ನ ಹೇಳಿರ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಅದನ್ನು ಒಪ್ಪಲ್ಲ. ಪುನರ್ಜನ್ಮದ ಬಗ್ಗೆ ಏನೋ ಒಂದು ಹೇಳಿದ್ದಾರೆ, ತಕ್ಷಣ ಆ ಟೆಸ್ಟಿಮೋನಿಗಳನ್ನ ಡಿಲೀಟ್ ಮಾಡ್ಬಿಡುದು, ಅಮೆಂಡ್ಮೆಂಟ್ ಗಳನ್ನ ಮಾಡಿ ಹಳೇದನ್ನ ತೆಗೆದು ಬಿಡುದು, ಹೊಸ್ತನ್ನ ಅಮೆಂಡ್ಮೆಂಟ್ ಅಂತ ಹೇಳಿ ಸೇರಿಸಿ ಪುನರ್ಜನ್ಮದ ಬಗ್ಗೆ ಉಲ್ಲೇಖವೇ ಇಲ್ಲ. ಯಾಕೆಂದ್ರೆ ನಮ್ಗೆ ಮುಂದೆ ಚರ್ಚಿಗೆ ಜನ ಬಾರದೆ ಇದ್ರೆ ಕಷ್ಟ ಆಗುತ್ತೆ. ಮುಂದಿನ ಜನ್ಮದಲ್ಲಿ ನೋಡೋಣ ಅಂತ ಏನಿದ್ರು ಒಂದೇ ಜನ್ಮದಲ್ಲಿ ಎಲ್ಲ ಮುಗಿಬೇಕು ಅನ್ನುವ ತೀರ್ಮಾನಕ್ಕೆ ಬಂದು ಅನೇಕ ಮಾತುಗಳನ್ನ, ಇದೆಲ್ಲ ಯಾಕೋ ತುಂಬಾ ಮಿಸ್ಟೀರಿಯಸ್ ಆಗಿದೆ, ಸ್ವಲ್ಪವೂ ಅರ್ಥ ಆಗದೆ ಇರುವ ನಿಗೂಢ ಭಾಷೆಯಲ್ಲಿದೆ, ಇದಕ್ಕೆ ಬಹುಶಃ ಅರ್ಥ ಇಲ್ಲ. ನಿಗೂಢ ಭಾಷೆಯಲ್ಲಿ ಇದೆ ಅಂತ ಏನಾದ್ರೂ ಹೇಳಿದ್ರೂ ತೊಂದರೆ ಇರ್ತಿರ್ಲಿಲ್ಲ. ಇದೇನೋ ಅರ್ಥ ಇಲ್ಲದ ಹಾಗಿದೆ. ಏನೋ ಒಂದು ತೋಟ ಅಂತೆ, ಯಾರು ಇರ್ಲಿಲ್ಲಂತೆ, ಆಗೊಬ್ಬ ಅಧಮ ಇದ್ನಂತೆ, ಅವನ ಜೊತೆಗೆ ಇನ್ನೊಬ್ಳಿದ್ಲಂತೆ, ಇದೆಲ್ಲ ಸೇರಿ ಆಡಮ್ ಇವುಗಳಾಗಿ ಜಗತ್ತೆಲ್ಲ ಏನೇನೋ ಆಯ್ತು. ಆದಿಮ ಶಬ್ದದಿಂದ ಆದಿಮ ಮೊದಲಿನವನು ಅನ್ನುವ ಶಬ್ದದಿಂದ ಮುಂದೆ ಹುಟ್ಟಿದ ಆಡಮ್ ಏನೇನೋ ಆಗಿ ಜಗತ್ತಿನ ಎಲ್ಲವನ್ನೂ ನುಂಗಿಕೊಂಡು ಬಿಟ್ಟಿತು. ಆದ್ರೆ ಅದು ಆ ನಂತರದಲ್ಲಿ ಬಂದವರಿಗೆ ಇಷ್ಟ ಆಗದೆ ಹೋದಾಗ ತಮಗೆ ಎಲ್ಲಿ ಕಷ್ಟ ಬಂತೋ ಅದನ್ನ ಕಿತ್ತು ಬಿಸಾಕ್ತಾರೆ. ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ, ಇದು ನಮ್ಮ ಗುರುಗಳು ಹೇಳಿದ್ದೇ ಅಲ್ಲ, ಇದೆಲ್ಲ ಸಟಾನಿಕ್ ವರ್ಸಸ್ಸು, ಇದು ಸೈತಾನ ಸೇರಿದಾಗ ಹೇಳಿದ ಮಾತುಗಳು. ಮೂಲದಲ್ಲಿ ಹೇಳಿದ ಮಾತುಗಳು ಬೇರೆ ಇದೆ, ನಾವು ತಿಳ್ಕೊಂಡಿರುವ ಸಂಗತಿಗಳು ಬೇರೆ ಇದೆ. ಅದರಿಂದಾಗಿ ಇದು ಅದರ ಮಾತೇ ಅಲ್ಲ. ಇದ್ದ ಮಾತುಗಳನ್ನ ವ್ಯತ್ಯಾಸ ಬೇರೆಯಾಗಿ ತಿಳಿಸುವುದು, ಅಥವಾ ಗ್ರಂಥಗಳಲ್ಲಿ ನಮಗೆ ಬೇಕಾದದ್ದು ಇಲ್ಲ, ಅದರಿಂದಾಗಿ ಒಂದು ಶಬ್ದವನ್ನು ಆಚೆ ಈಚೆ ಮಾಡಿ ವ್ಯತ್ಯಾಸ ಮಾಡಿಬಿಡುದು. ಶ್ಲೋಕವನ್ನು ಹಿಂದೆ ಮುಂದೆ ಮಾಡುದು, ಅಧ್ಯಾಯ ಹಿಂದೆ ಮುಂದೆ ಮಾಡುದು, ಅಥವಾ ಆ ಅಧ್ಯಾಯದ ಪಾರ್ಟ್ ಅಂತ ತೆಗೆದು ಇನ್ನೊಂದು ಅಧ್ಯಾಯಕ್ಕೆ ಏನೋ ಬೇರೆ ಇದೆ ಅರ್ಥ. ಯಾಕೆಂದ್ರೆ ಅಲ್ಲೊಮ್ಮೆ ಅನುವಾದ ಮಾಡಿರ್ತಾರೆ. ಇದು ಶಾಸ್ತ್ರದ ನಿಜವಾದ ತಿರುಳು ಅಂತ. ಆ ತಿರುಳು ಅನ್ನುವ ಭಾಗ ಇದ್ದಲ್ಲಿ ಪೂರ್ವಾಧ್ಯಾಯವನ್ನು ಹಾಕಿದ್ರೆ ಪೂರ್ವಾಧ್ಯಾಯವೇ ತಿರುಳಾಗ್ಬಿಡುತ್ತೆ. ವಸ್ತುತಃ ಅದು ಫಲ ಪ್ರದರ್ಶನಕ್ಕೋಸ್ಕರ ಹೇಗಿರುತ್ತೆ ಎದುರಾಳಿಗಳ ವಾದದ ಸರಣಿ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಹೊರಟಿರುತ್ತೆ. ಆ ವಾದವನ್ನ ತಿರುಳು ಆದ್ಮೇಲೆ ಹಾಕಿಬಿಟ್ರೆ ಓದಿಕೊಳ್ಳೋರು ಇದು ಶಾಸ್ತ್ರದಲ್ಲಿ ಇದನ್ನೇ ವೇದವ್ಯಾಸರು ಮುಖ್ಯ ತಾತ್ಪರ್ಯ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಆಮೇಲಿನ ಓದುಗರಿಗೆಲ್ಲ ಗೊಂದಲ ಆಗುವಂತೆ ಮಾಡ್ತಾರೆ. ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ. ಇನ್ನು ಪಾಪ ಕೆಲವರಿಗೆ ಹಾಗೆ ತಪ್ಪು ಬರಿಬೇಕು ಅಂತ ಇರುವುದಿಲ್ಲ. ಆ ಕಾಲದಲ್ಲೆಲ್ಲ ಇವತ್ತಿನಷ್ಟು ಪ್ರಿಂಟಿಂಗ್ ಟೆಕ್ನಾಲಜಿ ಇಲ್ಲದೆ ಪ್ರತಿಯೊಂದನ್ನು ಬರೆದ ಅಭ್ಯಾಸ ಮಾಡುವುದನ್ನು ನಾವು ನೋಡುತ್ತೇವೆ. ಪುಸ್ತಕಗಳಲ್ಲಿ ಬರೆದಿಡುವುದು ಯಾವಾಗ ಅಂದ್ರೆ ತೀರಾ ಮರೆತು ಹೋಗುತ್ತೆ, ಗುರುಕುಲದಲ್ಲಿ ಅಧ್ಯಯನಕ್ಕೆ ಹುಡುಗರಿಲ್ಲ ಅನ್ನೋ ಸ್ಥಿತಿ ಬಂದಾಗ ನಾಶ ಆಗದೆ ಇರಲಿ ಅಂತ ಬರೆದಿಡುವ ಪ್ರಯತ್ನ ಇತ್ತು. ಆದ್ರೆ ಕಲೀಲಿಕ್ಕೆ ಪಾಠಕ್ಕೆ ಯಾವತ್ತೂ ಕೂಡ ಪುಸ್ತಕಗಳನ್ನು ಬಳಸಿದವರಲ್ಲ. ಆದ್ರೆ ಹಾಗೆ ಬರೆದುಕೊಳ್ಳಬೇಕಾದಾಗ
ಒಬ್ಬ ಒಂದು ಜೀವಮಾನದಲ್ಲಿ ಒಂದು ಸರ್ತಿ ಬರೆದ್ರೆ ಒಂದೇ ಪುಸ್ತಕ ನಿರ್ಮಾಣ ಆಗುತ್ತೆ ಹೊರತು ಇನ್ನೊಂದು ಪುಸ್ತಕ ಆಗ್ಬೇಕು ಅಂದ್ರೆ ಮತ್ತೊಬ್ಬ ತನ್ನ ಅಷ್ಟು ಶ್ರಮವನ್ನ ಹಾಕಿ ಇನ್ನೊಮ್ಮೆ ಬರೀಲೇಬೇಕು. ಈಗ ಪ್ರಿಂಟಿಂಗ್ ಮೀಡಿಯಾ ಟೆಕ್ನಾಲಜಿ ಚೆನ್ನಾಗಿದೆ, ಒಂದು ಬಟನ್ ಒತ್ತಿದ್ರೆ ಎಲ್ಲ ಪ್ರಿಂಟ್ ಔಟ್ ಮಾಡಿ ತಯಾರು ಮಾಡಿದ್ದನ್ನ ನೋಡಿ ಎಲ್ಲವನ್ನು ಒಂದೇ ಕ್ಷಣದಲ್ಲಿ 1000, 10,000, 1,00,000 ಪ್ರತಿಗಳನ್ನ ಜಗತ್ತಿಗೆ ಹಂಚಬಹುದು. ಬೈಕೋತಾರೋ ಹೇಳ್ಕೊಳ್ತಾರೋ ಖುಷಿ ಪಡ್ತಾರೋ, ಒಟ್ಟಂತೂ ಸುಲಭ ಇದೆ. ಆ ಕಾಲದಲ್ಲಿ ಬರೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಇದ್ದಾಗ ಅವನಿಗೆ ಹಲ್ಲು ನೋವು, ತಲೆನೋವು, ಕೈ ನೋವು, ಕಾಲು ನೋವು ಯಾರೂ ಕೇಳದೆ ಸತತ ಬರೆಸುವ ಪ್ರಸಂಗಗಳು ಬಂದಾಗ ವಿಚಿತ್ರ ಅನ್ಸುತ್ತೆ. ಪ್ರಮಾದಾತ್ ಬೇಕು ಅಂತಲ್ಲ, ಬೇಡ ಅಂತನೂ ಅಲ್ಲ, ಬುದ್ಧಿಯ ದೌರ್ಬಲ್ಯ, ಇಂದ್ರಿಯದ ಅಪಟುತೆಗಳು, ತಪ್ಪು ಸಂಗತಿಗಳ ನಿರ್ವಹಣೆಯಿಂದ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ, ಪ್ರಮಾದದಿಂದಾಗಿ ಕೆಲವು ತಪ್ಪುಗಳು ನಡೆದು ಹೋಗ್ತವೆ. ಇನ್ನೂ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಹಳೆಯ ಗ್ರಂಥಗಳನ್ನ ಸ್ವಲ್ಪ ಹಿಂದೆ 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 ಹೋದಂತೆ ಆಮೇಲೆ ಬರೆದವರ ಲೇಖನಗಳಲ್ಲಿರುವ ವ್ಯತ್ಯಾಸಗಳನ್ನ ನಾವು ನೋಡ್ತೇವೆ. ಅದನ್ನ ಕೋಟ್ ಮಾಡುವಾಗ ಎಲ್ಲೋ ತಮಗೊಂದು ಯಾವುದೋ ಪದ ಬೇಕಿತ್ತು, ಅದಲ್ಲಿಲ್ಲ. ಆ ಪದ ಸೇರಿದ್ರೆ ತಮ್ಮ ಅಭಿಪ್ರಾಯ ಸ್ಪಷ್ಟ ಕಾಣುತ್ತೆ. ಅವರ ಅಭಿಪ್ರಾಯ ಇನ್ನೇನೋ ಬೇರೆ ಅರ್ಥದಲ್ಲಿ ಇರ್ಬೋದು, ಆದ್ರೆ ನಮಗೆ ಬೇಕಾದ ಅಭಿಪ್ರಾಯದಲ್ಲಿ ಅಂತ ಒಂದು ಕಡೆ ಕೋಟ್ ಶಬ್ದಗಳು ಸಿಕ್ಕಿದಾಗ ಅದನ್ನೇ ಚೂರು ತಮಗೆ ಬೇಕಾದಂತೆ ಬದಲಾಯಿಸಿ ಹೇಳುವಂತಹ ಒಂದು ದುಷ್ಟ ಪ್ರವೃತ್ತಿ ಸಂಸ್ಕೃತ ಕಲ್ತವರಿಂದಲೇನೆ ಆಗಿರುವಂತಹದ್ದು. ಸಂಸ್ಕೃತ ಕಲಿಯುವಾಗಲೂ ಅದರ ಮಹತ್ವ ಗೊತ್ತಿದ್ದು, ಅದರ ಮೇಲೆ ಪ್ರೀತಿ ಇದ್ದು, ಅದು ಪ್ರಾಮಾಣಿಕವಾಗಿ ಉಳಿಬೇಕು ಅನ್ನುವ ಕಾಳಜಿ ಇದ್ರೆ ಮಾತ್ರ ಸಂಸ್ಕೃತ ಕಲಿತವನಿಂದ ಶಾಸ್ತ್ರಕ್ಕೆ ತುಂಬಾ ಉಪಯೋಗ ಇದೆ. ಇಲ್ಲ ಅಂದ್ರೆ ಸಂಸ್ಕೃತ ಕಲಿತವನಿಂದಲೇನೆ ತುಂಬಾ ಅಪಾಯ ಇದೆ. ಎಲ್ಲ ರಹಸ್ಯಗಳನ್ನ ತಿಳಿದವನೇ ಮತ್ತಷ್ಟು ರಹಸ್ಯಗಳಿಗೆ ನಮ್ಮನ್ನ ಎಳೆದೊಯ್ತಾನೆ. ಹಾಗಾಗಿ ನಾವು ಇಲ್ಲಿಂದ ಯಾವುದೇ ಒಂದು ಸಂಗತಿಯನ್ನ ತೀರ್ಮಾನ ಮಾಡುವ ಮುಂಚೆ ಅದು ಯಾರು ಹೇಳಿದ್ದು, ಯಾವಾಗ ಹೇಳಿದ್ದು, ಹೇಳಿದ್ರಲ್ಲಿ ಉಪಯೋಗ ಇದೆಯಾ, ಹೇಳಿದ್ರ ವಿಷಯದಲ್ಲಿ ಸಾರ ಇದೆಯಾ, ಹೇಳಿದವನು ಪ್ರಾಮಾಣಿಕನ, ಈ ಎಲ್ಲ ಪ್ರಸಂಗಗಳನ್ನ ಗಮನಿಸಿ ನಾವು ಶಾಸ್ತ್ರಕ್ಕೆ ಇಳಿಬೇಕಾಗುತ್ತೆ. ಹಾಗಾಗಿ ಪುರಾಣದ ಸ್ಫೂರ್ತಿ ಏನು ಅನ್ನೋದನ್ನ ಗಮನಿಸ್ಬೇಕು. ಕೆಲವೊಮ್ಮೆ ತಮ್ಮ ವ್ಯಾಕರಣ ಎಷ್ಟು ಗೊತ್ತಿದೆಯೋ, ತಮಗೆ ಜ್ಯೋತಿಷ್ಯ ಏನೋ ಗೊತ್ತಿದ್ರೆ ಆ ಒಂದು ಯಾವುದೋ ಶಬ್ದಕ್ಕೆ ಬೇರೆ ಅರ್ಥದಲ್ಲಿ ಪ್ರಯೋಗ ಆಗಿರುತ್ತೆ, ಅದಂತಿದ್ದಿ ಬಿಡ್ತಾರೆ. ಅಜ್ಞಾನದಿಂದ ಬುದ್ಧಿ ಸಾಕಾಗದೆ ಏನೇನೋ ನಿರೂಪಣೆ ಮಾಡಿರುವುದನ್ನ ಕೋಟ್ ಮಾಡುವಾಗ ಶಬ್ದ ಶ್ಲೋಕ ಕಮ್ಮಿ ಇದೆ ಅಂತ ತಾವೇ ಶ್ಲೋಕ ಸೇರಿಸುವುದು, ಅಥವಾ ಹೆಚ್ಚಿದೆ ಅಂತ ಕಮ್ಮಿ ಮಾಡಿ ಅದರ ಅರ್ಥವನ್ನ ತೆಗೆಯುವುದು, ಇದೆಲ್ಲ ಒಂದು ರೀತಿಯಿಂದ ಈ ಗ್ರಂಥಾಧ್ಯಯನದ ಹೊತ್ತಿಗೆ ನಮಗೆ ತಾಗಲೇಬೇಕಾದ ಸಂಗತಿ. ಇಲ್ಲಿಂದ ಮುಂದೆ ಅನುತ್ಸನ್ನ ಅಪಿಗ್ರಂಥ ವ್ಯಾಕುಲ ಇತಿ ಸರ್ವಶಃ ಉತ್ಸನ್ನ ಪ್ರಾಯಶ ಸರ್ವೇ ಕೋಟ್ಯಂ ಶೋಭಿನ ವಿದ್ಯತೆ. ಇದರ ಅರ್ಥವನ್ನ ಮತ್ತೆ ನಾವು ಮುಂದಿನ ಸೋಮವಾರ ಸೇರಿದಾಗ ನೋಡೋಣ. ನಾಳೆ ಯಥಾ ಪ್ರಕಾರ ಮಾಮೂಲು 12ನೇ ಅಧ್ಯಾಯ ಮುಗಿತಾಯದ ಕಥೆಗೆ ಬಂದಿದ್ದೇವೆ. ಅಲ್ಲಿಂದ ಮುಂದೆ ಪಾಂಡವ ಉತ್ಪತ್ತಿಯ ಕಥೆಯನ್ನ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.